ಇಲ್ಲ ನೀವು ಒಂದೊಂದು ಮಾತಲ್ಲೂ ಅದು ಏನೇನೋ ವಿಷಯ ಇರುತ್ತೆ. ನಿಮ್ಮ ಸ್ಕ್ರಿಪ್ಟು ಕೂಡ ಹಂಗಿರುತ್ತೆ. ಆ್ಯಕ್ಚುಲಿ ನೀವು ಮಾಡೋ ಸಿನಿಮಾ ಇದರಲ್ಲೆಲ್ಲ ಅಷ್ಟು ಒಳಗಡೆ ಹೋಗ್ತೀರಾ, ಡೀಟೇಲಿಂಗ್ ಹೋಗ್ತೀರಾ. ಇವನ್ ಪ್ರಮೋಷನ್ ವೈಸ್ ಇರ್ಬೋದು, ಸಿನಿಮಾದು ಮೇಕಿಂಗ್ ವೈಸ್ ಇರ್ಬೋದು, ಹೆಂಗೆ ಅಪ್ಗ್ರೇಡ್ ಆಗ್ಬೇಕು, ನಾವು ಮೇಕಪ್ಪಲ್ಲಿ ಏನಾಗಬೇಕು, ಆರ್ಟಿಸ್ಟ್ಗಳು ಈ ಪ್ರತಿಯೊಂದು ಮಾತಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಕ್ವಶನ್ ಕೇಳ್ತೀನಿ ಅಂತ, ನಾನೇ ಜಾಸ್ತಿ ಕ್ವಶನ್ ಕೇಳ್ತೀನಿ ಅವ್ರನ್ನ. ನೀವು ಎಲ್ಲಿಂದ ಕರ್ಕೊಂಡ್ಬಿಡ್ತೀರಿ, ಹೆಂಗೆ ಮಾಡ್ತೀರಾ? ನಾನು ತುಂಬ ಕೇಳ್ತಾ ಇರ್ತೀನಿ ಅವ್ರನ್ನ. ನಾನೇ ತಾನೇ ಜಾಸ್ತಿ ಕೇಳೋದು. ಇಲ್ಲ ನಾನು ಪ್ರಶ್ನೆ ಜಾಸ್ತಿ ಕೇಳಿದ್ದೀನಿ, ಇದನ್ನು ನಾನು ಎಗ್ರಿ ಆಗಲ್ಲ. ಅವ್ರು ಹಳೇದು ಯಾವುದೋ ಸಿನಿಮಾದ್ ಕೇಳ್ತಾ ಇರ್ತಾರೆ ಅಷ್ಟೇ, ಅದು ಹೆಂಗೆ ಮಾಡ್ರಿ ಅಂತ. ಬಟ್ ನಾನು ಈಗ ಮುಂದಿಂದೆಲ್ಲ ಅವನ್ನ ಕೇಳ್ತಾ ಇರ್ತೀನಿ. ತುಂಬ ಕ್ವಶನ್ಸ್ಗಳು ನಮಗೆ ನಂಗೆ ತುಂಬ ಸಿಂಪಲ್ ಆನ್ಸರ್. ನಾನು ಯಾಕಂದ್ರೆ ಅವಾಗಿಂದ ಹಂಗೆ ಬಂದಿದ್ದೆ, ಹಂಗೇನೆ ಯಾಕೆ ಭಾಳ ಸಿಂಪಲಾಗಿ ಬೆಳೆಸಿದ್ರು ಮನೇಲಿ. ಅದೇ ಸಿಂಪಲ್ ಆನ್ಸರೇ ಬರೋದು, ಕಾಂಪ್ಲಿಕೇಟೆಡ್ ಆನ್ಸರ್ ಬರೋದು ಹೇಳಿಲ್ಲ ನಾನು ಇದುವರೆಗೂ. ಐ ಸೆಡ್ ಓಕೆ ಐ ಜಸ್ಟ್ ಕಮ್, ಒಂದು ಖಾಲಿ ಪೇಜ್ ಥರ ಬರ್ತೀನಿ ಅಷ್ಟೇ. ಅಲ್ಲಿ ಕಮ್ ಲೈಕ್ ಎಂಟಿ ಪೇಜ್ ಬಂದ ತಕ್ಷಣ ಆ ಮುಖಕ್ಕೆ ಬಣ್ಣ ಹಚ್ತಾರೆ, ಅದನ್ನು ಫಿಲ್ಅಪ್ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ತೋರಿಸ್ತಾರೆ. ಕ್ಯಾಮ್ರಾಮನ್ ಲೈಟ್ ಮಾಡ್ತಾರೆ, ಒಳ್ಳೆ ಕಾಸ್ಟ್ಯೂಮ್ ಕೊಡ್ತಾರೆ, ಆ ಕಡೆದು ಬರೋದು, ಒಳ್ಳೊಳ್ಳೆ ಡೈಲಾಗ್ ಕೊಡ್ತಾರೆ. ಅದು ನೋಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಪಕ್ಕದ ಕೋಸ್ಟ್ ಜೊತೆ ಹೆಂಗೆ ಮಾಡೋದು ಹಿಂಗೆ ಮಾಡೋದು ಡಿಸ್ಕಸ್ ಅಷ್ಟೇ. ಈ ಸ್ಥಿತಿಗೆ ಹೋಗಕ್ಕೆ ನಾವು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀವಿ. ಈ ಸ್ಥಿತಿಗೆ ಹೋಗೋಕ್ಕೆ ಎಷ್ಟೋ ಜನ್ಮಗಳಿರಬೇಕು ಆ ಥರ. ಬಟ್ ಅವರು ಮಾತಾಡ್ಬೇಕಾದ್ರೆ ಸಮ್ ಥಿಂಗ್ಸ್ ಪರ್ಪಸ್ಫುಲ್ ಆಗಿರಲ್ಲ. ಆಮೇಲೆ ಯೋಚನೆ ಮಾಡಿ ಮಾತಾಡಲ್ಲ. ಯೋಚನೆ ಮಾಡಿ ಮಾತಾಡಿದಾಗ ಏನಾಗುತ್ತೆ ಅಂದರೆ ಮ್ಯಾನ್ಪ್ಯುಲೇಷನ್ ಆಗುತ್ತೆ. ಇಟ್ ಡಸಂಟ್ ಮ್ಯಾನ್ಪ್ಯುಲೇಟ್, ಇಟ್ ಟೆಲ್ಸ್ ಇಟ್ ಲೈಕ್ ದಿಸ್. ಅದರೊಳಗೆ ಡೀಟೇಲ್ ಆಗಿ ಹೋಗ್ತೀರಾ ಅಂದರೆ ಯಾಕಂದ್ರೆ ಅದನ್ನ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡ್ತೀವಿ. ಕಣ್ಣಲ್ಲಿ ಏನಾದರೂ ಒಂದು ಬಂದ ಏನೋ ಡೌಟ್ ಇದೆ, ಇದು ಇಲ್ಲ ವಿತೌಟ್ ಇವಾಗ ಮಾತಾಡಬೇಕು 45 ಬಗ್ಗೆ ಮಾತಾಡ್ಬೇಕು. ನನಗೆ ಅದೇನೋ ಗೊತ್ತಿಲ್ಲ, ಅವಾಗ ಐ ಓಪನ್ ಅಪ್. ಯಾಕೆ ನಾವು ಜೀವನ ನೋಡ್ಬಿಟ್ಟಿದ್ವಿ. ಉಪೇಂದ್ರ ಹೇಳ್ದಂಗೆ ಸಿಂಪಲ್ ಎಷ್ಟು ಚೆನ್ನಾಗಿ ಹೇಳಿದ್ರು. ಇದು ಕೇಳ್ತಾ ಇದೆ ಎಲ್ಲ ಇದೇ ಜರ್ನಿ, ಇದೇನಾ 45 ನಮ್ಮ ಕಥೆ ಹೇಳ್ಬಿಡ್ತಾ ಇದೀವ ಅಂತ. ಜಲ್ದಿ ಅವರಿಗೆ ಪುಕ್ಕ ಪುಕ್ಕ ಅಂತ ಆಗ್ತದೆ ಸರ್. ಪಾರ್ಟ್ 1 ಆಗಿದೆ, ಪಾರ್ಟ್ 2 ಬರ್ತಿದೆ ಅಂತ.